ದನದ ಕೊಟ್ಟಿಗೆಗಳಿಗೆ ಅನುದಾನ ಬಿಡುಗಡೆ ಮಾಡದ ಹಿನ್ನೆಲೆ ರೈತರು ಪ್ರತಿಭಟನೆ ನಡೆಸಿರುವ ಘಟನೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿದೆ. ದನದ ಕೊಟ್ಟಿಗೆಗಳಿಗೆ ಅನುದಾನ ರಿಲೀಸ್ ಮಾಡುವಂತೆ ಒತ್ತಾಯಿಸಿ ಪಂಚಾಯಿತಿಗೆ ದನಗಳನ್ನು ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಬೆತ್ತರಳ್ಳಿ ಗ್ರಾಮದಲ್ಲಿ ಸುಮಾರು 28 ಹಳ್ಳಿಗಳಿಂದ ಸಾಕಷ್ಟು ಜನ ರೈತರು ಇವತ್ತು ಹಸುಗಳನ್ನ ದನಗಳನ್ನ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಪಂಚಾಯಿತಿಗೆ ಪಂಚಾಯಿತಿ ಅಧಿಕಾರಿಗಳು ಕಳೆದ 3 ವರ್ಷಗಳಿಂದ ದನಗಳ ಕೊಟ್ಟಿಗೆಗಾಗಿ ನರಕ ಯೋಜನೆ ಅಡಿ ಅನುದಾನಕ್ಕಾಗಿ ರೈತರು ಅರ್ಜಿ ಹಾಕಿದ್ರು. ಅಲ್ಲದೆ ದನದ ಕೊಟ್ಟಿಗೆಗೆ ಅನುದಾನ ರಿಲೀಸ್ ಮಾಡಲು ರೈತರು ಲಂಚ ಕೂಡ ನೀಡಿದರು ಎಂದು ತಿಳಿದು ಬಂದಿದೆ. ಫೋನ್ ಪೇ ಮೂಲಕ ಪಂಚಾಯಿತಿ ಕಾರ್ಯದರ್ಶಿ ತಿಮ್ಮರಾಜು ಲಂಚ ಪಡೆದಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಹಿರಿಯ ಅಧಿಕಾರಿಗಳು ಬರುವಂತೆ ಪಟ್ಟು ಹಿಡಿದಿದ್ದಾರೆ. ಸರ್, ದಯವಿಟ್ಟು ಸಪ್ಲೈ ಬಿಲ್ ಅನ್ನ ಸೇವ್ ಮಾಡಿ ಸರ್. ಫಲಾನುಭವಿಗಳಿಗೆ ತೊಂದರೆ ಆಗ್ತಾ ಇದೆ. ನಮ್ಮ ಪಂಚಾಯತಿ ಬರ್ರಿ ಅಂತ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಕೇಳ್ಕೊಂಡ ಹೊತ್ತಿಗೆ ನಾನು ಹೊಲಸ್ ಪಂಚಾಯತಿ ಬರಲ್ಲ ಅಂತ ಹೇಳಿ ಉಡಾಫಿ ಉತ್ತರ ಕೊಟ್ರು ಇವು ಅಧಿಕಾರಿಗಳು. ಹಾಗೆ ಹೇಳಿರು, ನಾವು ಅನೇಕ ಸಮಸ್ಯೆಗಳನ್ನ ಕೇಳಕ್ ಹೋಗಿದ್ಕೆ ಒಂದು ಸಮಸ್ಯೆ ಮಾತ್ರ ಹೇಳ್ರಿ ಅಂದ್ರು. ಆಯ್ತು ಸರ್, ನಾವು ಪಂಚಾಯತಿಯಲ್ಲಿ ಸುಮಾರು ಸಮಸ್ಯೆಗಳಿದಾವೆ, ನಾನು ಒಂದೇ ಸಮಸ್ಯೆ ಹೇಳ್ತೀನಿ. ಅದು ಮೇಜರ್ ಏನಂದ್ರೆ ರೈತರ ಸಮಸ್ಯೆ, ಏನು ದನದ ಕೊಟ್ಟಿಗೆ ಫಲಾನುಭವಿಗಳ ಸಮಸ್ಯೆ, ಮತ್ತೆ ಇದು ಏನು ಶೌಚಾಲಯಗಳ ಬಿಲ್ಲಿನ ಸಮಸ್ಯೆ.